ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಹೇಮಗಿರಿ ಶಾಖೆಯಿಂದ ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲಾ ಆವರಣದಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಮಕ್ಕಳ ಸಂತೆ ಪಾಂಡವಪುರದ ಗುರುವಾರದ ಸಂತೆ ರೀತಿಯಲ್ಲಿ ನಡೆಯಿತು. ಬಿಜಿಎಸ್ ಶಾಲಾ ಆವರಣದಲ್ಲಿ ನಡೆದ ಮಕ್ಕಳ ಸಂತೆ ಎಲ್ಲರ ಗಮನ ಸೆಳೆಯಿತು. ಅಲ್ಲಿ ಮಕ್ಕಳ ಲೋಕವೇ ಸೃಷ್ಟಿಯಾಗಿತ್ತು. ಒಂದು ರೀತಿಯಲ್ಲಿ ಪಾಂಡವಪುರ ಪಟ್ಟಣದಲ್ಲಿ ನಡೆಯುವ ಪ್ರತಿ ಗುರುವಾರದ ಸಂತೆ ಬಿಜಿಎಸ್ ಶಾಲೆ ಆವರಣದಲ್ಲಿ ನಡೆದಿದೆಯೋ ಎನ್ನುವ ರೀತಿ ಭಾಸವಾಯಿತು. ನಾವು ದಿನನಿತ್ಯ ಬಳಸುವ ವಿವಿಧ ಬಗೆಯ ತರಕಾರಿ, ಸೊಪ್ಪು, ಹಣ್ಣು ಹಾಗೂ ಬಜ್ಜಿ, ಪಾನಿಪುರಿ, ಎಳನೀರು, ಟೀ, ಮದ್ದೂರವಳೆ, ನಿಪ್ಪಟ್ಟು, ಫ್ರೂಟ್ ಸಲಾಡ್, ತೆಂಗಿನಕಾಯಿ, ವಿವಿಧ ಬಗೆಯ ಸಿಹಿ ತಿಂಡಿ ತಿನಿಸುಗಳು ಬಲು ಜೋರಾಗಿಯೇ ವ್ಯಾಪಾರ ನಡೆಯಿತು. ಮಕ್ಕಳ ಸಂತೆಯಲ್ಲಿ ನಾಟಿ ಕೋಳಿ, ಏಡಿಗಳು, ನಳ್ಳಿ ಮಾರಾಟ ಕೂಡ ಜೋರಾಗಿಯೇ ನಡೆಯಿತು. ಬಗೆ ಬಗೆಯ ಏಡಿಗಳನ್ನು, ನಳ್ಳಿಗಳನ್ನು ಮಾರಾಟಕ್ಕೆ ಮಕ್ಕಳು ತಂದು ಮಾರಾಟ ಮಾಡಿದರು. ಎಲ್ಲವೂ ಬೇಗ ಬೇಗ ಬಿಕರಿಯಾದವು. ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಸಾರ್ವಜನಿಕರು ಮಕ್ಕಳ ಸಂತೆಯಲ್ಲಿ ಖರೀದಿ ಮಾಡಿದ್ದು ವಿಶೇಷವಾಗಿತ್ತು. ಪ್ರಿಕೆಜಿಯಲ್ಲಿ ಹಿಡಿದು 10ನೇ ತರಗತಿಯವರೆಗಿನ ಮಕ್ಕಳು ಸಂತೆಯ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಬನ್ನಿ ಅಣ್ಣ, ಅಕ್ಕ, ತರಕಾರಿ ತಗೊಳ್ಳಿ, 10 ರೂಪಾಯಿ ಗುಡ್ಡೆ, ತಾಜಾ ತರಕಾರಿ, ಬನ್ನಿ ಮನೆಗೆ ತೆಗೆದುಕೊಂಡು ಹೋಗಿ ಎಂದು ಮಾಮೂಲಿ ವ್ಯಾಪಾರಿಗಳಂತೆಯೇ ವ್ಯಾಪಾರ ಮಾಡುವ ಮೂಲಕ ತಮ್ಮ ಕೌಶಲ್ಯತೆಯನ್ನು ಮೆರೆದರು. ಪೋಷಕರು ಹಾಗೂ ಸಾರ್ವಜನಿಕರು ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಮಾಮೂಲಿ ಸಂತೆಯಲ್ಲಿ ಖರೀದಿ ಮಾಡುವಂತೆಯೇ ಈ ವೇಳೆ ಮಕ್ಕಳ ಸಂತೆಯಲ್ಲಿ ಸುತ್ತಾಡಿದ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಜಿ.ಎನ್. ರಾಮಕೃಷ್ಣೇಗೌಡ ಮಾತನಾಡಿ, ಮಕ್ಕಳಿಗೆ ಕೇವಲ ಶಿಕ್ಷಣ ನೀಡಿ ಉತ್ತಮ ಕಲಿಕೆ ಮೂಲಕ ಅವರನ್ನು ಉದ್ದೀರ್ಣಗೊಳಿಸಿ ಕಲಿಸುವ ಜೊತೆಗೆ ಅವರಲ್ಲಿ ವಿಶೇಷ ಚಟುವಟಿಕೆಗಳನ್ನು ಕಲಿಸುವ ಉದ್ದೇಶ ನಮ್ಮದಾಗಿದೆ. ಆ ಮೂಲಕ ಮಕ್ಕಳನ್ನು ಕೌಶಲ್ಯಾಭಿವೃದ್ಧಿಗೊಳಿಸುವುದಾಗಿ ಮಕ್ಕಳ ಸಂತೆಯ ಮೂಲಕ ಅವರಿಗೆ ವ್ಯಾವಹಾರಿಕ ಜ್ಞಾನದ ಅರಿವು ಮೂಡಿಸಲಾಗುತ್ತದೆ ಎಂದರು. ಹೀಗಾಗಿ ಮಕ್ಕಳು ಇಂದು ಮಾನಸಿಕವಾಗಿ ಸಿದ್ಧಗೊಂಡು ಮಕ್ಕಳ ಸಂತೆಯಲ್ಲಿ ವ್ಯಾಪಾರ ಮಾಡಿದ ದೃಶ್ಯ ಬಹಳ ಪಾನಿಪುರಿ, ಹಾಗೂ ಇತರೆಗಳನ್ನು ಸ್ವಲ್ಪ ಮಕ್ಕಳೇ ತಯಾರಿಸಿ ಮಾರಾಟ ಮಾಡಿದ್ದು ಕೂಡ ಬಹಳ ಸಂಭ್ರಮ ಮನೆಮಾಡಿತು. ಅದರಲ್ಲೂ ನಾಟಿ ಕೋಳಿ, ಏಡಿಗಳನ್ನು ಮಾರಾಟ ಮಾಡಿದ್ದು ಬಹಳ ಸೊಗಸಾಗಿತ್ತು. ನಮ್ಮ ಶಿಕ್ಷಕ ವರ್ಗ ಸಂತೆಯಲ್ಲಿ ರೈತರು ವ್ಯಾಪಾರ ಮಾಡುವ ಮಾದರಿಯಲ್ಲಿ ಮಕ್ಕಳಿಗೆ ವೇಷಭೂಷಣ ಹಾಕಿಸುವ ಮೂಲಕ ಅವರನ್ನು ಸಜ್ಜುಗೊಳಿಸಿದರು. ಇಡೀ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಕ್ಯಾಂಪಸ್ ಸಂತೆ ಮಾದರಿಯಲ್ಲಿಯೇ ಕಾಣಿಸಿಕೊಂಡಿತ್ತು. ಇದಕ್ಕಾಗಿ ಪೋಷಕರು ಹಾಗೂ ಶಿಕ್ಷಕರಿಗೆ ಧನ್ಯವಾದ ಎಂದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್. ತ್ಯಾಗರಾಜು, ಜೆಡಿಎಸ್ ಅಧ್ಯಕ್ಷ ಎಸ್.ಎ. ಮಲ್ಲೇಶ್, ಮನ್ಮೂಲ್ ಮಾಜಿ ಅಧ್ಯಕ್ಷ ಎಲ್.ಸಿ. ಮಂಜುನಾಥ್, ಉದ್ಯಮಿ ಕಾಳೇಗೌಡ, ಕಾಂಗ್ರೆಸ್ ಮುಖಂಡ ಎಂ.ಆರ್. ದೇವರಾಜು, ಕಿಸಾನ್ ಕಾಂಗ್ರೆಸ್ ಮೇಲ್ಕೋಟೆ ಘಟಕದ ಅಧ್ಯಕ್ಷ ಸಿ.ಆರ್. ರಮೇಶ್, ಪತ್ರಕರ್ತರಾದ ಬಿ.ಎಸ್. ಜಯರಾಮು, ಎಂ. ಕೃಷ್ಣೇಗೌಡ, ಜನ್ಮಾದೇಗೌಡ ಸೇರಿದಂತೆ ಇತರರು ಇದ್ದರು. ವ್ಯಾವಹಾರಿಕ ಜ್ಞಾನ ಸಂತೆ ಅಂದ್ರೇನು, ಸಂತೆಗಳಲ್ಲಿ ಯಾವ ಪರಿಕರಗಳನ್ನು ಮಾಡ್ತೀವಿ, ತರಕಾರಿ ಅಂದ್ರೇನು, ತರಕಾರಿಯ ಬೆಲೆಗಳೇನು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಮಕ್ಕಳುಗಳಿಗೆ ಬಂದುಬಿಟ್ರೆ ಶಾಲೆಯಲ್ಲಿ ಪಾಠ ಹೇಳೋದು, ಪರೀಕ್ಷೆ ಬರ್ಸೋದು, ಪಾಸ್ ಮಾಡಿಸೋದು, ಫಸ್ಟ್ ಗ್ರೇಡ್ ಕೊಡೋದು, ಇದೆಲ್ಲ ಏನು ಬಹಳ ಮುಖ್ಯವಾದ್ದಲ್ಲ. ಆದರೆ ಇದಕ್ಕೆ ತೆರನಾಗಿ ಬಹುಶಃ ಮಕ್ಕಳುಗಳಿಗೆ ಬೇರೆ ರೀತಿಯ ಒಂದು ಅನುಭವಗಳನ್ನು ಕೊಡುವಂಥ ಈ ಕೆಲಸವನ್ನು ಮಾಡಿದ್ರೆ ಬಹುಶಃ ಮಕ್ಕಳು ಮುಂದಿನ ಜೀವನದಲ್ಲಿ ಸಮೃದ್ಧಿಯಾಗಿ, ಸಂತುಷ್ಟಿಯಾಗಿ, ಸಮಾಜದ ಸತ್ಪರ್ಜಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇವತ್ತಿನ ದಿನಮಾನಗಳ ನಾವೆಲ್ಲ ತಿಳಿದ ಹಾಗೆ ಇವತ್ತಿನ ಜನ್ರೇಷನ್ನ ಮಕ್ಕಳುಗಳಿಗೆ ಸಂತೆ ಅಂದ್ರೇನು, ಸಂತೆಯಲ್ಲಿ ಸಿಗುವಂಥ ಸಾಮಾನುಗಳೇನು, ಅದರ ರೇಟ್ಗಳೇನು, ಇದ್ರ ಬಗ್ಗೆ ಯಾವ ಒಂದು ಸಣ್ಣ ಪರಿಕಲ್ಪನೆ ಕೂಡ ಇಲ್ಲ. ಬಹುಶಃ ಇದು ಈಗಾಗಲೇ 5 ವರ್ಷದಿಂದ ನಾವು ಪಾಂಡವಪುರದಲ್ಲಿ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ನನಗೆ ಬಹುಶಃ ಈ ಸಂತೆಯಲ್ಲಿ ತುಂಬ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ ಮಕ್ಕಳ ಕೌಶಲ್ಯ, ಚತುರತೆಗಳು. ಇದ್ರ ಜೊತೆಗೆ ನಾವು ಯಾವ ಯೋಜನೆಗಳನ್ನು ಮಾಡಬೇಕು ಅಂತ ಹೊರಟರು ಕೂಡ ಪೋಷಕರು ಇದಕ್ಕೆ ಬಹಳಷ್ಟು ಬೆಂಗಾವಲಾಗಿ ನಮ್ಮ ಜೊತೆಗೆ ಸಹಕಾರ ಕೊಡ್ತಾರೆ. ಯಾಕೆಂದರೆ ಸಂತೆ ಮಾಡಬೇಕು ಅಂತ ನಾವು ಮಾಸ್ಟರ್ಗಳು ತಯಾರು ಮಾಡ್ಬೋದು, ಇಂತಿಂಥದ್ದು ಐಟಮ್ ತರ್ಬೋದು ಅಂತ ಹೇಳ್ಬೋದು, ಇಷ್ಟೊತ್ತಿಗೆ ಇರಬೇಕು ಅಂತ ಹೇಳ್ಬೋದು, ಹೀಗೆ ಡ್ರೆಸ್ ಹಾಕೊಂಬರ್ಬೇಕು ಅಂತ ನಾವು ಕೊಡ್ಬೋದು. ಆದರೆ ಪೋಷಕರ ಆಸಕ್ತಿ ಇದೆಯಲ್ಲ, ಇಚ್ಛೆ ಇದೆಯಲ್ಲ, ಅಭಿರುಚಿ ಇದೆಯಲ್ಲ, ಅದಕ್ಕೆ ನಾವು ಯಾವಾಗಲೂ ಕೂಡ ಪಾಂಡವಪುರದ ಜನತೆಗೆ ನಾನು ಅಭಾರಿಯಾಗಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾವ ಕೃಷ್ಣ ಜಯಂತಿ ಮಾಡಿದಾಗಲೂ ಅಷ್ಟೇ, ಚಿನ್ನದ ಜಾನದ ಜಗಲಿ ಮಾಡಿದಾಗಲೂ ಅಷ್ಟೇ, ಪಾದಪೂಜಾ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂದಾಗಲೂ ಕೂಡ ಪೋಷಕರು ಮಕ್ಕಳುಗಳಿಗೆ ಏನೇನು ವೇಷಭೂಷಣಗಳನ್ನು ಉಪಯೋಗ ಹಾಕಬೇಕು ಅವೆಲ್ಲವನ್ನೂ ಹಾಕಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ವಿಶಿಷ್ಟ ಸಂಪ್ರದಾಯಗಳನ್ನು ಎಲ್ಲ
ಬಹುಶಃ ಈ ಸಂತೆಯಲ್ಲಿ ಬರೀ ತರಕಾರಿ ಸಿಗ್ತಾ ಇಲ್ಲ, ಹಣ್ಣು ಹಂಪಲುಗಳು ಸಿಗ್ತಾ ಇಲ್ಲ, ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಕೋಳಿ ಇದೆ, ಮೊಟ್ಟೆಗಳಿದೆ, ಕುರಿಗಳಿದೆ. ಎಲ್ಲಕ್ಕಿಂತ ವಿಶೇಷ ಅಂದರೆ ಎಲ್ಲ ಜಾತಿಯ ನಲ್ಲಿಗಳು. ಬಹುಶಃ ನಾನು ಇವತ್ತೇ ನೋಡಿದ್ದೆ. ನಾವೆಲ್ಲ ಚಿಕ್ಕ ಮಕ್ಕಳಿಂದ ಕದ್ದು ಒಂದು ಎರಡು ನಲ್ಲಿ ಹಿಡಿತಾ ಇದ್ವಿ. ಅದು ಇವತ್ತು ನಾವು ನೂರಾರು ನಲ್ಲಿಗಳನ್ನು ವ್ಯಾಪಾರ ಆಗಿದ್ದು ನೋಡಿದ್ರೆ ಭಾಳ ಖುಷಿ ಆಯಿತು. ನಿನ್ನೆ ಕೋಳಿಗಳು ವ್ಯಾಪಾರ ಆದ ಇವತ್ತು ಬಹಳ ಆಶ್ಚರ್ಯ ಅಂದರೆ ಕೋಳಿ ಕೂಡ ಅಲ್ಲಿ ವ್ಯಾಪಾರ ಆಗ್ತಾಯಿದೆ. ಆದ್ದರಿಂದ ಬಹುಶಃ ಮಕ್ಕಳುಗಳಿಗೆ ಈ ಥರದ ಒಂದು ವಿಶಿಷ್ಟವಾದಂಥ ಅನುಭವಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಬಹುಶಃ ಇವತ್ತು ನಮ್ಮ BJS ಸಂಸ್ಥೆ ಮಾಡಿದೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರ ಸಹಕಾರ ಇದೆ. ಇದ್ರ ಜೊತೆಗೆ ನಮ್ಮ ಶಿಕ್ಷಕರ ಪ್ರಯತ್ನ ಇದೆ. ಯಾಕೆಂದರೆ ಶಿಕ್ಷಕರು ಹೇಗಿರಬೇಕು, ಹೇಗೆ ಮಾಡಬೇಕು ಅಂತ ಪ್ರಿಪರೇಷನ್ ಮಾಡ್ತಕ್ಕಂಥವ್ರು ನಾವು, ಅದನ್ನು ಕಾರ್ಯರೂಪಕ್ಕೆ ಪೋಷಕರು. ಈ ಎಲ್ಲ ದೃಷ್ಟಿಯಿಂದ ಬಹುಶಃ ಇವತ್ತು ಪಾಂಡವಪುರದ ಎಲ್ಲ ಜನತೆ ಪಾಂಡವಪುರದಲ್ಲಿ ನಡೆಯುವಂಥ ಸಂತೆಗೆ ಚೆನ್ನಾಗಿ BJS ನಡೀತಾ ಇದೆ ನಾನು ಭಾವಿಸಿದ್ದೀನಿ. ನಾನು ಅನೇಕ ಜನ ಗೆಸ್ಟ್ಗಳನ್ನು ಕರೆದಿದ್ದು ನೋಡೋಕ್ಕೋಸ್ಕರ. ಬಹುಶಃ ಅವ್ರು ನಮ್ಮ ನೋಡಿದ್ದು ಭಾಳ ಕಮ್ಮಿ, ಆದರೆ ವ್ಯಾಪಾರ ಮಾಡಿದ್ದು ಜಾಸ್ತಿ. ಒಬ್ಬರೇ ಉದಾಹರಣೆ ಅಂದರೆ ಮಂಜಣ್ಣ ತುಂಬ ಚೆನ್ನಾಗಿ ವ್ಯಾಪಾರ ಮಾಡಿದ್ರು, 2-3 ಬ್ಯಾಗಷ್ಟು ತಗೊಂಡು. ಅಂದರೆ ಅರ್ಥಾತ್ ಇಷ್ಟೇ ಮಕ್ಕಳುಗಳಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ವಿಭಿನ್ನವಾದಂಥ ಕೆಲಸವನ್ನು ನಾವು ಮಾಡಿದರೆ ಭಾಳ ಸಂತೋಷ ಆಗ್ತದೆ. ಇಂಥ ಕೆಲಸಗಳು ಯಾವಾಗಲೂ ಎಲ್ಲ ಸಂದರ್ಭಕ್ಕೂ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಜೈ ಶ್ರೀ